ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣದ ತನಿಖೆಯನ್ನ ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರಿಗೆ ರಿಕ್ಕಿ ರೈ ಮಾಜಿ ಗನ್ಮ್ಯಾನ್ ಮೇಲೆ ಅನುಮಾನ ಮೂಡಿದ್ದು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೊಂದು ಕಡೆ ಈ ಕೇಸ್ನಲ್ಲಿ ರಿಕ್ಕಿ ರೈ ಮಲತಾಯಿ ಅನುರಾಧಾಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ. ಮುತ್ತಪ್ಪ ರೈ ಪುತ್ರನ ಮೇಲಿನ ಫೈರಿಂಗ್ ಪ್ರಕರಣಕ್ಕೆ ಟ್ವಿಸ್ಟ್. ರಿಕ್ಕಿ ರೈ ಬಳಿ ಕೆಲಸ ಮಾಡ್ತಿದ್ದ ಗನ್ಮ್ಯಾನ್ ಅರೆಸ್ಟ್. ಭೂಗತ ಲೋಕವನ್ನೇ ಬೆಚ್ಚಿ ಬೀಳಿಸಿದ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲಿನ ಫೈರಿಂಗ್ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ಎಲ್ಲ ಆಯಾಮಗಳನ್ನು ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಒಂದು ಕಾಲದ ಆಪ್ತನೇ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆಸಿದ್ನಾ ಎಂಬ ಅನುಮಾನ ಮೂಡಿದೆ. ಬಿಡದಿಯ ಮುತ್ತಪ್ಪ ರೈ ನಿವಾಸದ ಬಳಿ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಮತ್ತೊಂದೆಡೆ ಸಿಸಿಬಿ ಕೂಡ ಫೀಲ್ಡ್ಗಿಳಿದು ತನಿಖೆ ಮಾಡ್ತಾ ಇದೆ. ಇದರ ನಡುವೆ ಪೊಲೀಸರು ಅನುಮಾನದ ಮೇರೆಗೆ ರಿಕ್ಕಿ ರೈ ಮಾಜಿ ಗನ್ಮ್ಯಾನ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ್ದಾರೆ. ಬಂಧಿತ ಮಾಜಿ ಗನ್ಮ್ಯಾನ್ ವಿಠಲ ಮೂಲತಃ ಕೊಡಗು ಜಿಲ್ಲೆಯವನು. ಒಂದು ಕಾಲದಲ್ಲಿ ರಿಕ್ಕಿ ರೈಗೆ ಗನ್ಮ್ಯಾನ್ ಆಗಿದ್ದ. ಆದ್ರೆ ಅನಾರೋಗ್ಯದ ಹಿನ್ನೆಲೆ ರಿಕ್ಕಿ ಫಾರ್ಮ್ ಹೌಸ್ನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ. ರಿಕ್ಕಿ ರೈ ಮೇಲೆ ದಾಳಿಗೂ ಮುನ್ನ ವಿಠಲ ರಿಕ್ಕಿ ರೈ ಜೊತೆ ಮಾತನಾಡಿರೋ ದೃಶ್ಯ ಲಭ್ಯವಾಗಿದೆ. ರಿಕ್ಕಿ ರೈ ಜೊತೆ ಪರ್ಸನಲ್ ಆಗಿ ಮಾತನಾಡಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೀಗಾಗಿ ವಿಠಲ್ ಚಲನವಲನ ಪೊಲೀಸರಿಗೆ ಅನುಮಾನ ಮೂಡಿಸಿದೆ. ರಿಕ್ಕಿ ರೈ ಕಾರು ಹೊರಡುವ ಮುನ್ನ ಫಾರ್ಮ್ ಹೌಸ್ನಿಂದ ಹೊರ ಹೋಗಿದ್ದ ವಿಠಲ್ ರಿಕ್ಕಿ ಆಸ್ಪತ್ರೆಗೆ ದಾಖಲಾದ ಬಳಿಕ ಫಾರ್ಮ್ ಹೌಸ್ಗೆ ವಾಪಸ್ ಆಗಿದ್ದಾನೆ. ವಿಠಲ ಚಲನವಲನ ಅನುಮಾನ ಮೂಡಿಸಿದ್ದು ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ. ಆದರೆ ಪೊಲೀಸರ ವಿಚಾರಣೆ ವೇಳೆ ನನಗೇನು ಗೊತ್ತಿಲ್ಲ ಎಂದು ವಿಠಲ್ ವಾದಿಸಿದ್ದಾನೆ. ಇನ್ನು ಸಿಸಿಟಿವಿ ದೃಶ್ಯ ತೋರಿಸಿದ್ರೆ ಇದು ನಾನಾ ಅಂತ ಉಲ್ಟಾ ಪ್ರಶ್ನೆ ಮಾಡಿದ್ದಾನೆ ಎಂದು ತಿಳಿದು ಬಂದಿದೆ. ಆದ್ರೆ ಫೈರ್ ಮಾಡಿದ್ದು ಯಾವ ಗನ್ನಿಂದ ಅನ್ನೋದು ಗೊಂದಲ ಇದ್ದು, ಸೀಸ್ ಆಗಿರೋ ಗನ್ನಿಂದಲೇ ಫೈರಿಂಗ್ ಮಾಡಲಾಗಿದೆಯಾ ಅಥವಾ ಬೇರೆ ಗನ್ ಬಳಸಿ ಫೈರಿಂಗ್ ಆಗಿದೆಯಾ ಅನ್ನೋದು ಪ್ರಶ್ನೆ ಪೊಲೀಸರಿಗೆ ಮೂಡಿದೆ. ಇದರ ಸತ್ಯ ತಿಳಿಯೋದಕ್ಕೆ ಪೊಲೀಸರು ಸೀಸಡ್ ವೆಪನ್ಸ್ ಅನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದು, ವಿಠಲ್ನ ವಿಚಾರಣೆ ಮುಂದುವರಿಸಿದ್ದಾರೆ. ಇನ್ನೊಂದೆಡೆ ಪ್ರಕರಣದ A1 ಆರೋಪಿ ರಾಕೇಶ್ ಮಲ್ಲಿ ಕೂಡ ಬಿಡದಿ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ಎಸ್ಪಿ ಶ್ರೀನಿವಾಸ್ ಗೌಡ ವಿಚಾರಣೆ ನಡೆಸಿದ್ದು, ಕೇಸ್ನ ಬಗ್ಗೆ ಇಂಚಿಂಚು ಮಾಹಿತಿ ಪಡೆದಿದ್ದಾರೆ. ನಮ್ಮ ವಿಚಾರಣೆ ಹಂತದಲ್ಲಿ ಯಾರ್ಯಾರ ಬಗ್ಗೆ ಅನುಮಾನ ಬಂದಿದೆ, ಜೊತೆಗೆ ಕೆಲವರು ಏನು ಅವ್ರುಗಳು ಕಂಪ್ಲೇನೆಂಟು ಯಾರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ದಾರೆ, ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ. ಅವ್ರಗಳಿಗೆಲ್ಲ ವಿಚಾರಣೆಗೆ ಹಾಜರಾಗಕ್ಕೆ ಹೇಳಿದ್ದೀವಿ. ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಆದ ಕಾರಣ ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ, ಮಾಡ್ತಾ ಇದ್ದೀವಿ. ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧಾಗೆ ಸದ್ಯಕ್ಕೆ ರಿಲೀಫ್. ರಿಕ್ಕಿ ರೈ ಮೇಲಿನ ಫೈರಿಂಗ್ ಕೇಸ್ನಲ್ಲಿ ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ರಿಕ್ಕಿ ರೈ ಅವರ ಮಲತಾಯಿ ಅನುರಾಧಾ ಬಗ್ಗೆಯೂ ಅನುಮಾನ ಮೂಡಿತ್ತು. ಚಾಲಕ ನೀಡಿದ ದೂರಿನ ಅನ್ವಯ ಪೊಲೀಸರು ಅನುರಾಧಾಗೆ ನೋಟಿಸ್ ನೀಡಲು ಮುಂದಾಗಿದ್ರು. ಈ ಕೇಸ್ನ ರದ್ದು ಕೋರಿ ಅನುರಾಧಾ ರೈ ಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ಅನುರಾಧಾ ರೈ ಪರ ವಾದ ಮಂಡಿಸಿದ ವಕೀಲರು, ಆಸ್ತಿ ವಿವಾದ ಕಳೆದ 6 ತಿಂಗಳ ಹಿಂದೆಯೇ ಇತ್ಯರ್ಥವಾಗಿದೆ. ವಿನಾಕಾರಣ ಪ್ರಕರಣದಲ್ಲಿ ಅನುರಾಧಾ ಹೆಸರು ತಂದಿದ್ದಾರೆ. ಏಪ್ರಿಲ್ 14ರಂದೇ ಅನುರಾಧಾ ಪುತ್ರಿಯೊಂದಿಗೆ ಯುರೋಪ್ಗೆ ತೆರಳಿದ್ದಾರೆ. ಕೇಸ್ಗೂ ಅವರಿಗೂ ಸಂಬಂಧವೇ ಇಲ್ಲ ಅಂತ ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ನ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಅವರಿದ್ದ ಪೀಠ ಅನುರಾಧಾ ರೈ ಮೇಲೆ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಮಧ್ಯಂತರ ಆದೇಶ ನೀಡಿದೆ. ದಿಢೀರ್ ಡಿಸಿಎಂ ಭೇಟಿಯಾದ ಮುತ್ತಪ್ಪ ರೈ ಹಿರಿಯ ಪುತ್ರ. ಈ ಎಲ್ಲ ಬೆಳವಣಿಗೆ ನಡುವೆ ಮುತ್ತಪ್ಪ ರೈ ಅವರ ಹಿರಿಯ ಮಗ ರಾಕಿ ರೈ ದಿಢೀರ್ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿರೋದು ಕುತೂಹಲ ಮೂಡಿಸಿದೆ. ಡಿಕೆಶಿ ಸರ್ಕಾರಿ ನಿವಾಸಕ್ಕೆ ಬಂಟರ ಸಂಘದ ಪದಾಧಿಕಾರಿಗಳ ಜೊತೆ ಆಗಮಿಸಿ ಚರ್ಚೆ ನಡೆಸಿದ್ದಾರೆ. ಇನ್ನೊಂದೆಡೆ ರಿಕ್ಕಿಯೇ ತನ್ನ ಮೇಲೆ ಅಟ್ಯಾಕ್ ಮಾಡಿಸಿಕೊಂಡಿರಬಹುದೆಂಬ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ರಿಕ್ಕಿ ರೈ ಪರ ವಕೀಲರು ಸ್ಪಷ್ಟನೆ ನೀಡಿದ್ದು, ಫೇಕ್ ಅಟ್ಯಾಕ್ ಆಗಿದ್ರೆ ಬುಲೆಟ್ ಪ್ರೂಫ್ ಕಾರ್ನಲ್ಲೇ ಬರ್ತಿದ್ರು, ಆದರೆ ರೆಗ್ಯುಲರ್ ಕಾರನ್ನ ಬಳಸಿರುವಾಗ ಈ ಅಟ್ಯಾಕ್ ಆಗಿದ್ದು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಸೃಷ್ಟಿ ಮಾಡೋದಾದ್ರೆ ಅವ್ರು ಯಾಕೆ ಫಾರ್ಚುನರ್ ಕಾರಲ್ಲಿ ಹೋಗ್ಬಿಟ್ಟು ಯಾವುದೋ ಬುಲೆಟ್ನ ಮಾಡಿ ಗನ್ ತೂತೋಗಿ ಮೂಗು ಕಟ್ಟಾಗಿ
ಇನ್ನೊಂದು ಚೂರು ಹಿಂಗೆ ಹೋಗಿದ್ರೆ ಮುಖನೇ ಒಡೆದೋಗಿರ್ತಾ ಇತ್ತು, ಮನುಷ್ಯ ಸತ್ತೇ ಹೋಗ್ತಿದ್ದ. ಯಾರಿಗಾನ ಹುಚ್ಚ ಆ ಥರ ಮಾಡೋದಕ್ಕೆ. ಇವತ್ತಿಗೂ ಕೂಡ ಹಾಸ್ಪಿಟ್ಲಲ್ಲಿ ನೋವಲ್ಲಿ ಇವತ್ತಿಗೂ ಮಾತಾಡೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅವ್ರಿಗೆ, ಅಷ್ಟು ಸಫರ್ ಮಾಡ್ತಾ ಇದ್ದಾರೆ. ಆಕಸ್ಮಿಕವಾಗಿ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆಕಸ್ಮಿಕವಾಗಿ ಆಗೋಕ್ಕೆ ಏನು ರೀಸನು? ಮುತ್ತಪ್ಪ ಇವ್ರ ಮಗನಿಗೆ ಆಕಸ್ಮಿಕವಾಗಿ ಮಾಡಿಸ್ಕೊಳಕ್ಕೆ ಅವ್ರಿಗೆ ಹುಚ್ಚ? ನೋ. ಓಕೆ, ರೀಸನ್ ನಿಂಗು ಅವ್ರಿಗೆ ಅವರೇ ಹೊಡ್ಕೊತಾರ? ನೋ. ಒಟ್ಟಾರೆ ಮಾಜಿ ಡಾನ್ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ನಡೆದ ಗುಂಡಿನ ದಾಳಿ ಕೇಸ್ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಯಾರು ಯಾವ ಕಾರಣಕ್ಕೆ ಫೈರಿಂಗ್ ನಡೆಸಿದ್ರು, ಇದರ ಹಿಂದಿರುವ ಅಸಲಿ ವಿಷಯವೇನು ಅನ್ನೋದನ್ನ ಪತ್ತೆ ಹಚ್ಚೋಕೆ ಎಫ್ಐಆರ್ನಲ್ಲಿರುವ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸೋದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.